Access granted. Ladies and gentlemen, may I have your attention please? 10, 9, 8, 7, 6, 5, 4, 3, 2, 1. Welcome. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಪಂಜ ಎಂಬ ಗ್ರಾಮದಲ್ಲಿ 20 ಏಪ್ರಿಲ್ 1964ರಂದು ವೃತ್ತಿಯಲ್ಲಿ ಶಿಕ್ಷಕರಾದ ಶೇಷಪ್ಪ ಗೌಡ ಹಾಗೂ ಸೋಮಕ್ಕ ಎಂಬ ದಂಪತಿಗಳಿಗೆ ಜನಿಸಿದವರೇ ದೇವಕಿ. ಇವರು ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಸರಕಾರಿ ಪ್ರಾಥಮಿಕ ಶಾಲೆ ಪಂಜಾದಲ್ಲಿ ಮುಗಿಸಿದರು. ನಂತರ ಪಿಯುಸಿಯನ್ನು ಜೂನಿಯರ್ ಕಾಲೇಜ್ ಸುಬ್ರಹ್ಮಣ್ಯದಲ್ಲಿ ಪೂರ್ಣಗೊಳಿಸಿದರು. ನನ್ನ ಅಕ್ಕ ದೇವಕಿ. ನಾವು 6 ಮಂದಿ ಮಕ್ಕಳಲ್ಲಿ 4ನೆಯವಳು. ನನ್ನ ತಂದೆ ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯರಾಗಿದ್ದರೂ ನಮ್ಮ ಬಾಲ್ಯ ಕಷ್ಟ ಕಾರ್ಪಣ್ಯದಿಂದಲೇ ಕೂಡಿತ್ತು. ನಾವು 6 ಜನ ಮಕ್ಕಳನ್ನು ಪಾಲನೆ ಮಾಡುವುದು ಹಾಗೂ ಬಿದಿರಿನ ಕಾಡನ್ನು ಕಡಿದು ಕೃಷಿ ತೋಟ ಮಾಡಲು ನಮ್ಮ ಅಪ್ಪ ಹೈರಾಣವಾಗಿದ್ದರು. ಆದ್ದರಿಂದ ನಮ್ಮನ್ನು ಓದಿಸಲು ಅಪ್ಪನಿಗೆ ಕಷ್ಟ ಸಾಧ್ಯವಾಗಿತ್ತು. ಅಕ್ಕ ದೇವಕಿ ಪ್ರತಿಭಾವಂತ ವಿದ್ಯಾರ್ಥಿನಿ. ಪಾಠದ ಜೊತೆ ನೃತ್ಯ, ನಾಟಕ, ಆಟೋಟಗಳಲ್ಲಿ ಸೈ ಎನಿಸಿಕೊಂಡವಳು. SSLCಯಲ್ಲಿ ಅತ್ಯುನ್ನತ ಅಂಕ ಗಳಿಸಿದರೂ ಹಣದ ಸಮಸ್ಯೆಯಿಂದ PUCಗೆ ಸೇರಲಾಗದೆ 1 ವರ್ಷ ವ್ಯರ್ಥ ಆಯಿತು. ನಂತರ PUCಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸಾದರೂ ವಿದ್ಯಾಭ್ಯಾಸ ಮುಂದುವರಿಸಲಾಗಲಿಲ್ಲ. ನಂತರ ಸಹಪಾಠಿಯ ಸಹಾಯದಿಂದ ನರ್ಸಿಂಗಿಗೆ ಅರ್ಜಿ ಹಾಕಿ ಸೀಟು ಗಿಟ್ಟಿಸಿದಳು. ಸರಕಾರದ ಶಿಷ್ಯವೇತನ ಪಡೆದು ಉತ್ತಮ ಅಂಕಗಳೊಂದಿಗೆ ಕೋರ್ಸ್ ಮುಗಿಸಿದಳು. ತರುವಾಯ ಚೆನ್ನಗಿರಿಯಲ್ಲಿ ಸರಕಾರಿ ಆಸ್ಪತ್ರೆಗೆ ಪೋಸ್ಟಿಂಗ್ ಆಯಿತು. ಡಾಕ್ಟರ್ ಅಥವಾ ಇಂಜಿನಿಯರ್ ಆಗಬೇಕಾಗಿದ್ದವಳು ಪ್ರೋತ್ಸಾಹ ದೊರೆಯದೆ ನರ್ಸ್ ಸೇವೆ ಸೇರಿ ನಂತರ BSc ನರ್ಸಿಂಗ್ ಮಾಡಿ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿ ಸಂತಸಪಟ್ಟಳು. ಕಲ್ಲರಳಿ ಹೂವಾಗಿ ಎಂಬ ಮಾತಿನಂತೆ ಅತ್ಯಂತ ಕಷ್ಟ ಕಾರ್ಪಣ್ಯಗಳ ಮಧ್ಯೆ ಪರಿಶ್ರಮದಿಂದ ಯಶಸ್ವಿಯಾಗಿ ವೃತ್ತಿ ಜೀವನವನ್ನು ಪೂರೈಸಿ ಪತಿ ಯತಿರಾಜ, ಮಗಳು ಹರ್ಷಶ್ರೀ, ಅಳಿಯ ಅಖಿಲೇಶ್ರೊಂದಿಗೆ ಕೌಟುಂಬಿಕ ಜೀವನವನ್ನು ಹಾಗೂ ನಿವೃತ್ತಿ ಜೀವನವನ್ನು ಸುಖಮಯವಾಗಿ ಕಳೆಯಲೆಂದು ಮನೆಯವರೆಲ್ಲ ಒಕ್ಕೊರಳ ಶುಭಾಶಯವನ್ನು ಕೋರುತ್ತೇವೆ. ಹಾಯ್ ಅಕ್ಕ, ಹೇಗಿದ್ದೀಯಾ? ಇಷ್ಟು ವರ್ಷ ಕಳೆದದ್ದು ಗೊತ್ತೇ ಆಗಲಿಲ್ಲ. ನೀನು ನಾನು ಬಾಲ್ಯದಲ್ಲಿ ಜೊತೆಗೆ ಇದ್ದದ್ದು, ಜಗಳ ಆಡಿದ್ದು ಎಲ್ಲ ಈಗ ನೆನಪಾಗ್ತಾ ಉಂಟು. ಅಲ್ಲಕ್ಕ, ಅಣ್ಣನವರು ನೋಡು, ಮಾವಿನ ಮರಕ್ಕೆ ಹತ್ತಿ ಮಾವು ನಮಗೆ ಕೊಡದೆ ಅವರೇ ತಿಂದದ್ದು, ನಾವು ಜಗಳ ಆಡ್ತಾ ಇದ್ದದ್ದು ಈಗೆಲ್ಲ ನೆನಪಾಗ್ತದೆ ಅಲ್ವಾ? ಅಲ್ಲಕ್ಕ, ನೀನು ಫಸ್ಟ್ ಟ್ರೈನಿಂಗಿಗೆ ವೆಲ್ಲಕ್ಕಿಗೆ ಹೋಗಿದ್ದಿ ನೋಡು. ಅಲ್ಲಿ ಫೋನ್ ರಿಂಗ್ ನನಗೆ ಅಟೆಂಡ್ ಮಾಡಲಿಕ್ಕಾಗದೆ ನೀನು ಓಡಿ ಹೋದದಲ್ಲಿಂದ ನನಗೆ ಹೇಳಿದ್ದೀನಿ. ನನಗೆ ಅದು ನೆನಪುಂಟು ಈಗ. ಅಕ್ಕ ತುಂಬ ಸೆನ್ಸಿಟಿವ್. ಅಕ್ಕನಿಗೆ ಅಮ್ಮ ಅಂದರೆ ತುಂಬ ಪ್ರೀತಿ. ಮತ್ತು ಅವಳಿಗೆ ಮನೆಯವರನ್ನೆಲ್ಲ ತುಂಬ ಹಚ್ಕೊಳ್ತಿದ್ದವಳು. ಅವಳಿಗೆ ಜಾಬ್ ಸಿಕ್ಕೋ ಪ್ರಾರಂಭದಲ್ಲಿ ನನಗೆ ಹೊಸ ಹೊಸ ಬಟ್ಟೆ ತಂದು ಕೊಡ್ತಿದ್ಲು. ನಾನು ಬಹುಶಃ ನನ್ನ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ನಾನು ಅವಳದ್ದೇ ಡ್ರೆಸ್ಸನ್ನು ಹೆಚ್ಚು ಹಾಕ್ತಾ ಇದ್ದೆ. ನನಗೆ ಪುಸ್ತಕ ತಂದು ಕೊಡೋದು, ಡ್ರೆಸ್ ತಂದು ಕೊಡೋದು ಎಲ್ಲ ಅವಳೇ ಮಾಡಿದ್ದು. ಮತ್ತು ನನಗೆ ಹುಷಾರಿಲ್ಲದೆ ಆಗ್ತಾಯಿತ್ತು ಆವಾಗೆಲ್ಲ ಅವಳೇ ಚೆನ್ನಾಗಿ ನನ್ನನ್ನು ನೋಡ್ಕೊಳ್ತಾ ಇದ್ಲು. ಈಗ ನಿವೃತ್ತ ಜೀವನಕ್ಕೆ ಬಂದಿದ್ದಾಳೆ. ಅಕ್ಕ, ನೀನು ನಿವೃತ್ತಿಗೆ ಬಂದಿದ್ದೀಯಾ? ಮಗಳ ಮದುವೆ ಮಾಡಿಕೊಟ್ಟಿದ್ದೀಯಾ? ಭಾವ ಕೂಡ ಒಳ್ಳೆ ಜಾಬಲ್ಲೇ ಇದ್ದರು. ನಿನ್ನ ಮುಂದಿನ ಜೀವನ ಸುಖಕರವಾಗಲಿ, ಮತ್ತು ನಿನಗೆ ಐರಾರೋಗ್ಯ ಭಾಗ್ಯ ಸಿಗಲಿ, ಆ ದೇವರು ನಿನ್ನನ್ನು ಹರಸಲಿ ಎಂದು ದೇವರಲ್ಲಿ ತುಂಬ ನಾನು ಬೇಡ್ಕೊಳ್ತೇನೆ ಅಕ್ಕ.
ನಿನ್ನ ನಿವೃತ್ತಿ ಜೀವನಕ್ಕೆ ಶುಭವನ್ನು ಹಾರೈಸ್ತೇನೆ. ಇವರು 1990ರಲ್ಲಿ ಮದುವೆಯಾದರು. ಹಾಯ್, ನಾನು ದೇವಕಿ ಹಸ್ಬೆಂಡ್ ಯತಿರಾಜ್ ಅಂತೇಳಿ. ದೇವಕಿ ಕಳೆದ 37 ವರ್ಷಗಳಿಂದ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಕರ್ತವ್ಯ ನಿರ್ವಹಿಸಿ ಈ ದಿನ ನಿವೃತ್ತಿಯಾಗ್ತಿದ್ದಾಳೆ. ಅವಳ ನಂಬಿದಂಥ ದೇವರು ಅವಳಿಗೆ ಅವಳ ರಿಟೈರ್ಮೆಂಟ್ ಜೀವನ ಒಳ್ಳೆಯದಾಗಲಿ, ಶುಭವಾಗಲಿ. ಆಲ್ ದಿ ಬೆಸ್ಟ್. 1990ರಿಂದ 1992ರವರೆಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೊಲ್ಲಮೋಗ್ರದಲ್ಲಿ ಸೇವೆ ಸಲ್ಲಿಸಿದರು. ಹಾಯ್ ದೇವಕಿ, ಯಶಸ್ವಿಯಾಗಿ ವೃತ್ತಿಜೀವನ ಮುಗಿಸಿ ಇಂದು ನಿವೃತ್ತಿಯಾಗುವ ನಿನಗೆ ಹೃತ್ಪೂರ್ವಕ ಅಭಿನಂದನೆಗಳು. ನಿನ್ನಲ್ಲಿರುವ ಪ್ರೀತಿ ಇಂದು ಈ ಅವಕಾಶವನ್ನು ತಂದುಕೊಟ್ಟಿದೆ. ಈ ಕ್ಷಣಕ್ಕಾಗಿ ನಾನು ನಿನ್ನ ಸ್ಟೂಡೆಂಟ್ ಸುನಿಲ್ಗೆ ಆಭಾರಿ. ಈ ಮಧ್ಯೆ ಆಗಾಗ್ಗೆ ನಾವು ಭೇಟಿಯಾದಾಗಲೆಲ್ಲ ನನ್ನ ರಿಟೈರ್ಡಿಗೆ ದಿನ ಬರಲೇಬೇಕೆಂದು ಕೇಳಿಕೊಳ್ಳುತ್ತಿದ್ದೆ. ಈ ದಿನ ಬರಲಾಗಲಿಲ್ಲವೆಂದು ವಿಷಾದಿಸುತ್ತೇನೆ. ನಿನ್ನಲ್ಲಿ ಸದಾ ಇರುವ ಲವಲವಿಕೆಯ ಸ್ವಭಾವ ಸದಾ ಮುಂದೆಯೂ ಹಸಿರಾಗಿರಲಿ. ಬಾಳಲ್ಲಿ ಎಲ್ಲ ಬರುತ್ತೆ ಹೋಗುತ್ತೆ, ಒಂದನ್ನು ಪಡೆಯಲು ಮತ್ತೊಂದು ಕಳ್ಕೋಬೇಕಾಗುತ್ತೆ, ಅದೇ ಜೀವನ. ಅಂತೆಯೇ ಈ ದಿನ ವಿದಾಯ ಸಮಾರಂಭದ ಮಧುರ ಕ್ಷಣಗಳನ್ನು ಅತ್ಯಂತ ಸಂತೋಷವಾಗಿ ಅನುಭವಿಸುತ್ತಾ ಮುಂದಿನ ಜೀವನದಲ್ಲಿ ಈ ಸಾವಿನ ನೆನಪುಗಳನ್ನು ನೆನಪಾಗಿ ಉಳಿಸಿಕೊಳ್ಳುವೆ ಎಂದು ಭಾವಿಸುತ್ತೇನೆ. ನಿವೃತ್ತಿ ಜೀವನ ಯಾವಾಗಲೂ ಒಂದು ಅಂತ್ಯವಲ್ಲ, ಇದು ಹೊಸ ಜೀವನದ ಆರಂಭ. ಮತ್ತೆ ಮತ್ತೆ ಸಿಗ್ತಾ ಇರೋಣ ಎಂದು ಹೇಳುತ್ತಾ ಮುಂದಿನ ಜೀವನ ನಿನ್ನ ಕುಟುಂಬದವರೊಂದಿಗೆ ಶಾಂತಿ, ನೆಮ್ಮದಿ, ಸಂತೋಷದಿಂದ ಕೂಡಿರಲಿ ಎಂದು ಆ ದೇವರು ಸದಾ ನಿನಗೆ ಆಯುರ ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ, ಕಾಪಾಡಲಿ ಎಂದು ಹಾರೈಸುತ್ತೇನೆ. ಗೆಸ್ ಹೂ ಐ ಆಮ್. ಹಾಯ್ ದೇವಕಿ, ಹ್ಯಾಪಿ ರಿಟೈರ್ಮೆಂಟ್ ಡೇ. ಎಂಜಾಯ್, ಇಟ್ಸ್ ಯುವರ್ ಡೇ. ವಿಶಿಂಗ್ ಯು ಎ ರಿಟೈರ್ಮೆಂಟ್ ಫುಲ್ ಆಫ್ health, happiness and friendship. Happy retirement life. Bye. See you. ಹಾಯ್ ದೇವಕಿ, ಆಗಲೇ 60 ವರ್ಷ ಆಯ್ತಲ್ಲ. ನಾನು ನಿಮಗೆ 30 ವರ್ಷ ಅಂತ ತಿಳ್ಕೊಂಡದ್ದು. ಮೊನ್ನೆ ನಾವು ಒಂದೇ ರೂಮಲ್ಲಿ ನೀನು ಸಣ್ಣ ದೇವಕಿ ಆಗಿದ್ದೀಯಲ್ಲ, ಈಗ ಇಷ್ಟು ದೊಡ್ಡದಾಗಿ ಬಿಟ್ಟಿಯಾ? ಏನು ನನಗೆ ನಿನ್ನನ್ನು ಮರೆಯಲು ಸಾಧ್ಯವೇ ಇಲ್ಲವ ದೇವಕಿ. ಆಗಲೇ ನಿಮಗೆ 60 ವರ್ಷ ಆಯಿತು. ಏನಾದರೂ ಆಗಲಿ, ನಮ್ಮ ಸರ್ವಿಸನ್ನು ನಾವು ಚೆನ್ನಾಗಿ ಮುಗಿಸಿದ್ದೇವೆ ದೇವರ ದಯೆಯಿಂದ. ನಿನಗೆ ಮುಂದಿನ ನಿನ್ನ ರಿಟೈರ್ಡ್ ಲೈಫ್ ಒಳ್ಳೆಯದಾಗಲಿ ಅಂತ ನಾನು ದೇವರನ್ನು ಪ್ರಾರ್ಥಿಸ್ತೇನೆ. 1992ರಿಂದ 1994ರವರೆಗೆ BSc ನರ್ಸಿಂಗ್ ಅನ್ನು MV ಶೆಟ್ಟಿ ಕಾಲೇಜ್ ಮಂಗಳೂರಿನಲ್ಲಿ ಪೂರ್ಣಗೊಳಿಸಿದರು. ನಂತರ 1994ರಿಂದ 2003ರವರೆಗೆ ESI ಆಸ್ಪತ್ರೆ ಕದ್ರಿಯಲ್ಲಿ 9 ವರ್ಷ ಸೇವೆ ಸಲ್ಲಿಸಿದರು. 2003ರಿಂದ 2009ರವರೆಗೆ ಸರಕಾರಿ ಲೇಡಿ ಗೋಶನ್ ಆಸ್ಪತ್ರೆಯಲ್ಲಿ 7 ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು. ನಂತರ 2009ರಿಂದ 2024ರವರೆಗೆ ಸರಕಾರಿ ಶುಶ್ರೂಷಾ ಶಾಲೆ ವೆಲ್ಲಾಕ್ನಲ್ಲಿ 14 ವರ್ಷ 6 ತಿಂಗಳ ಕಾಲ ಅಧ್ಯಾಪಕರು ಹಾಗೂ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿದ್ದಾರೆ. ದೇವಕಿ ಮೇಡಮ್ ಬಗ್ಗೆ ಹೇಳೋದಾದರೆ, ಅವರೊಬ್ಬ ಉತ್ತಮ ಶಿಕ್ಷಕಿ. ನನಗೂ ಅವರಿಗೂ 2018ರಿಂದ 2022ರವರೆಗೆ 4 ವರ್ಷಗಳ ಒಡನಾಟ. ಈ ಅವಧಿಯಲ್ಲಿ ಹಲವಾರು ಉತ್ತಮ ಗುಣಗಳನ್ನು ನಾನು ಅವರಲ್ಲಿ ಗುರುತಿಸಿದ್ದೇನೆ. ಅವುಗಳನ್ನು ಹೇಳ್ತಾ ಹೋದರೆ ನನಗೆ ನೆನಪಾಗೋದು, ಅವರು ಯಾವಾಗಲೂ ವಿದ್ಯಾರ್ಥಿಗಳ ಕ್ಷೇಮಾಭಿವೃದ್ಧಿಯನ್ನು ಬಯಸ್ತಾ ಇದ್ದರು. ವ್ಯಕ್ತಿಯೊಬ್ಬರು ದೊಡ್ಡವರೆನ್ನಿಸಿಕೊಳ್ಳುವುದು ನುಡಿದಂತೆ ನಡೆದಾಗ ಮಾತ್ರ. ಅದು ದೇವಕಿ ಮೇಡಮ್ ಆಗಿತ್ತು. ಸೊ ಒಂದೇ ವಾಕ್ಯದಲ್ಲಿ ಹೇಳೋದಾದರೆ, ದೇವಕಿ ಮೇಡಮ್ ಒಬ್ಬ ಪ್ರಾಮಾಣಿಕ, ಸಮರ್ಪಿತ, ನಿಷ್ಠಾವಂತ ಬೋಧಕಿಯಾಗಿದ್ದರು. ಅವರ ನಿವೃತ್ತಿಯ ಈ ಸಂದರ್ಭದಲ್ಲಿ ಅವರಿಗೆಲ್ಲ ಶುಭವನ್ನು ಕೋರುತ್ತೇನೆ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ನೆಮ್ಮದಿ,
ಸುಖ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ. ನಮಸ್ತೆ. ಸರ್ವಜ್ಞನೆಂಬುವನು ಗರ್ವದಿಂದಾದವನೇ, ಸರ್ವರುಳು ಒಂದೊಂದು ನುಡಿಗಳಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅಂತ ಹೇಳ್ತಾರೆ. ಈ ವಚನ ನಮ್ಮ ದೇವಕಿ ಮೇಡಮ್ಗೆ ಅನ್ವಯಿಸ್ತದೆ. ಏಕೆಂದರೆ ಅವರಿಗಿರುವಂತಹ ಆಸಕ್ತಿ ಅದೇ ಅವರನ್ನು ಇಷ್ಟೊಂದು ಎತ್ತರಕ್ಕೆ ಮೇಲಕ್ಕೆ ಏರಿಸಿದೆ ಅಂತ ಕಾಣ್ತದೆ. ನಾನು ಕಂಡಂತೆ ದೇವಕಿ ಮೇಡಮ್ ಕಷ್ಟಪಟ್ಟು ಜ್ಞಾನ ಸಂಪಾದನೆ ಮಾಡಿಕೊಂಡು ಅದನ್ನು ಇತರರಿಗೆ ಉಣಬಡಿಸುವಂತಹ ಪ್ರವೃತ್ತಿಯವರು. ವೃತ್ತಿ ಜೀವನದಲ್ಲಿ ಪ್ರಾಮಾಣಿಕತೆಗೆ ತುಂಬ ಒತ್ತು ಕೊಡ್ತಿದ್ರು ಅವರು. ನುಡಿದಂತೆ ನಡೆದವರು. ಆರೋಗ್ಯವನ್ನು ದೇವರು ಕೊಡಲಿ, ಸಕಲ ಸೌಭಾಗ್ಯಗಳು ಅವರಿಗೆ ದೊರಕಲಿ, ಮನಸ್ಸಿಗೆ ಶಾಂತಿ ಸಮಾಧಾನ ಅವರಿಗೆ ದೊರಕಲಿ. ಹಾಗೆ ದೇವರು ಅವರಿಗೂ ಅವರ ಕುಟುಂಬಕ್ಕೂ ಸುಖ ಶಾಂತಿ ಸಮೃದ್ಧಿಯನ್ನು ನೀಡಲಿ ಅಂತ ಹಾರೈಸ್ತಾ ಇದ್ದೇನೆ. ಮೇಡಮ್, ವಿಶ್ ಯು ಹ್ಯಾಪಿ ರಿಟೈರ್ಡ್ ಲೈಫ್. ಶುಭಮಸ್ತು. ಹಾಯ್ ಮ್ಯಾಮ್, ಹ್ಯಾಪಿ ರಿಟೈರ್ಮೆಂಟ್ ಡೇ. ನೀವೊಬ್ಬ ಒಳ್ಳೆ ಮಾದರಿ ವ್ಯಕ್ತಿ, ನಮಗೆ ಅತ್ಯುತ್ತಮ ಶಿಕ್ಷಕಿ ಸಹ. ನೀವು ನಮಗೆ ಇನ್ಸ್ಪಿರೇಷನ್. ಹಾಗೆ ನಿಮ್ಮ ಪ್ಲೇಸ್ನ ಯಾರೂ ಫುಲ್ಫಿಲ್ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಅಲ್ಲಿರುವಾಗ ನೀವು ನಮಗೆ ತಾಯಿ ಪ್ರೀತಿ ಕೊಟ್ಟಿದ್ದೀರಾ. ಎಲ್ಲರನ್ನೂ ಈಕ್ವಲ್ ಆಗಿ ಭೇದ ಭಾವ ಇಲ್ಲದೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ನಿಮ್ಮ ಈ ಪರ್ಸ್ನಾಲಿಟಿ ಆ್ಯಟಿಟ್ಯೂಡ್ ಏನಿದೆ ಅದನ್ನ ನಾವು ಅಳವಡಿಸ್ಕೊಳ್ಬೇಕು. ಹಾಗೆ ನಿಮ್ಮ ನಿವೃತ್ತಿ ಜೀವನ ಸುಖಕರವಾಗಿರಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ನಾನು ಸಹ ಈ ಡೇಗೆ ಬರ್ತೀನಿ ಅಂತ ಹೇಳಿದ್ದೆ, ನಿಮಗೆ ಕಾರಣಾಂತರಗಳಿಂದ ಬರಲಿಕ್ಕೆ ಆಗ್ತಾ ಇಲ್ಲ. ಅದು ನಿಮಗೆ ಸಹ ಗೊತ್ತಿದೆ. ಎನಿವೇ, ವಿಶ್ ಯು ಆಲ್ ದಿ ಬೆಸ್ಟ್ ಮ್ಯಾಮ್. ರಿಟೈರ್ಮೆಂಟ್ ಡೇ ಮ್ಯಾಮ್. ನೀವು ಇಷ್ಟು ವರ್ಷ ವೆನ್ನಕ್ ಸ್ಕೂಲ್ ಆಫ್ ನರ್ಸಿಂಗಲ್ಲಿ ಒಳ್ಳೆ ಸೇವೆ ನೀಡಿದ್ದೀರಾ. ನಿಮ್ಮ ನೆಕ್ಸ್ಟ್ ನೀವು ರಿಟೈರ್ಮೆಂಟ್ ಲೈಫ್ ಚೆನ್ನಾಗಿರಲಿ ಅಂತ ದೇವರಲ್ಲಿ ಪ್ರೇ ಮಾಡ್ಕೋತೇನೆ. ಒನ್ಸ್ ಅಗೇನ್ ಹ್ಯಾಪಿ ರಿಟೈರ್ಮೆಂಟ್ ಡೇ ಮ್ಯಾಮ್. ವಿ ಆಲ್ ಮಿಸ್ ಯು. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ನಮಸ್ತೆ ಮೇಡಮ್. ನಿಮಗೆ ನನ್ನ ಪರಿಚಯ ಇದೆ. ಇತ್ತೀಚೆಗೆ ಅಷ್ಟೇ ನನ್ನನ್ನು ಮೀಟ್ ಮಾಡಿ ಕೂಡ ಹೋಗಿದ್ದೀರಾ. ನಿವೃತ್ತ ಜೀವನಕ್ಕೆ ಶುಭಾಶಯಗಳು ಮೇಡಮ್. ಈ ಸಂದರ್ಭದಲ್ಲಿ ಒಂದು ಚಿಕ್ಕ ಕವನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಾ ಹೇಳುವೆ ಒಂದು ಪುಟ್ಟ ಕವನ, ತಿಳಿಸುವೆ ಇದರಲ್ಲಿ ನನ್ನೆಲ್ಲ ಗುರುಗಳಿಗೆ ನಮನ. ಕಾರಣ ಇವರೆಲ್ಲ ನಮಗೆ ದೇವರ ಸಮಾನ, ನಿಮಗೂ ನನ್ನ ಕೋಟಿ ನಮನ. ತಿದ್ದಿ ತೀಡಿ ತೊದಲು ನುಡಿಗಳಿಗೆ ಬರಹದ ಜೊತೆಗೆ ಭಾಷೆ ಕಲಿಸಿಕೊಟ್ಟ ಸಾಹುಕಾರ, ಭೇದ ಭಾವ ತೋರದೆ ಎಲ್ಲರನ್ನು ಸಮಾನವಾಗಿ ನೋಡಿದ ಹರಿಕಾರ, ಅಂಧಕಾರವ ಅಳಿಸಿ ವಿದ್ಯೆಯ ಜ್ಯೋತಿ ಬೆಳಗಿಸಿದ ನಿಮಗೆ ನನ್ನ ನಮಸ್ಕಾರ. ಮೇಡಮ್, ಅವತ್ತು ಇವತ್ತು ಯಾವತ್ತೂ ಹೇಳ್ತೇನೆ, ನೀವು ಯಾವತ್ತೂ ನನ್ನ ನೆಚ್ಚಿನ ಅಧ್ಯಾಪಕರಲ್ಲಿ ಒಬ್ಬರು. ನಿವೃತ್ತ ಜೀವನಕ್ಕೆ ಶುಭಾಶಯಗಳು ಮೇಡಮ್. ನೀವು ಕಂಡಂಥ ಎಲ್ಲ ಕನಸುಗಳು ನನಸಾಗಲಿ. ಆ ದೇವರು ನಿಮಗೂ ಹಾಗೂ ನಿಮ್ಮ ಕುಟುಂಬದವರಿಗೂ ಆಯುರಾರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಿಕೊಂಡು ಬರಲಿ. ಒನ್ಸ್ ಅಗೇನ್ ಹ್ಯಾಪಿ ರಿಟೈರ್ಮೆಂಟ್ ಲೈಫ್ ಮೇಡಮ್. ಥ್ಯಾಂಕ್ ಯು. ತಮ್ಮ 60 ವರ್ಷದ ಜೀವನದಲ್ಲಿ ಪ್ರಾಮಾಣಿಕತೆ, ನಿಸ್ವಾರ್ಥ, ಧೈರ್ಯ, ಶ್ರದ್ಧೆಯನ್ನು ಅಳವಡಿಸಿಕೊಂಡು ಒಟ್ಟು 37 ವರ್ಷ 7 ತಿಂಗಳು ಸರಕಾರಿ ಸೇವೆಯನ್ನು ಸಲ್ಲಿಸಿ ನಿಮ್ಮೆಲ್ಲರ ಮುಂದೆ ಇಂದು ನಿವೃತ್ತಿ ಹೊಂದುತ್ತಿರುವ ಶ್ರೀಮತಿ ದೇವಕಿ ಮೇಡಮ್ ಅವರ ಮುಂದಿನ ನಿವೃತ್ತಿ ಜೀವನವು ಸುಖ ಸಂತೋಷದಿಂದ ಕೂಡಿರಲಿ ಎಂದು ಕುಟುಂಬಸ್ಥರು, ಶಿಕ್ಷಕ ವೃಂದದವರು, ಸ್ನೇಹಿತರು, ಅವರ ವೃತ್ತಿ ಸ್ನೇಹಿತರು ಹಾಗೂ ಅಚ್ಚುಮೆಚ್ಚಿನ ವಿದ್ಯಾರ್ಥಿಗಳು ಈ ಮೂಲಕ ಶುಭ ಹಾರೈಸುತ್ತಿದ್ದೇವೆ.